ಉದ್ಧರಿಸಿದೆ ನನ್ನನು ಭವತಾರಣ ಮಾಡುತ್ತ ತ್ರಿಭುವನ ಸ್ವಾಮಿ. ಮಾಯೆಯ ಕಳೆದೆಯ ಲೀಲಾಧಾರಿಯೇ ಜಯ ಪ್ರಭು ಅಂತರ್ಯಾಮಿ. ಇವನು ಅದೇ ಅಹಂಕಾರಿ ಕೇವಟ. ಇವನಿಗೆ ನಾನು ಜೀವನ ಪೂರ್ತಿ ಮಡಕೆಯಲ್ಲಿರುವ ಶಾಪ ನೀಡಿದ್ದೆ. ಇವನು ಮುಕ್ತನಾಗಿದ್ದು ಹೇಗೆ? ಯಾರು ಮಾಡಿದ್ದು ನನ್ನ ಶಾಪವನ್ನು ಪರಿಹರಿಸುವ ದುಸ್ಸಾಹಸ? ಸ್ವಲ್ಪ ನಿಲ್ಲಿ ಋಷಿವರ್ಯ. ನಾರಾಯಣ ನಾರಾಯಣ. ಕ್ಷಮೆ ಕೇಳುತ್ತೇನೆ ಋಷಿವರ್ಯ, ನೀವಂತೂ ಕ್ರೋಧಗೊಂಡಿರಿ. ಆದರೆ ನಾನು ನಿಮ್ಮ ಲಾಭಕ್ಕೆಂದೇ ನಿಮ್ಮನ್ನು ಕರೆದದ್ದು. ಲಾಭ, ಹಾನಿ, ಜೀವನ, ಮರಣ, ಋಷಿ ಈ ವಿಷಯದ ಚಿಂತೆ ಮಾಡುವುದಿಲ್ಲ ನಾರದ. ಆದರೆ ಋಷಿವರ್ಯ, ನನಗನಿಸುತ್ತಿದೆ ನೀವು ಆ ಕೇವಟನ ಬಗ್ಗೆ ಅವಶ್ಯ ಚಿಂತಿತರೆ. ಈಗ ನೋಡಿರಿ ಋಷಿವರ್ಯ, ಆ ಕೇವಟನ ಮೇಲೆ ನಿಮ್ಮ ಶಾಪದ ಪ್ರಭಾವ ಆಗಿಯೇ ಇಲ್ಲ. ಅವನೀಗಲೂ ನಾರಾಯಣ ಭಕ್ತಿಯಲ್ಲೇ ಲೀನನು ಮತ್ತು ಅವರ ಪರಮಧಾಮಕ್ಕೆಂದು ತೆರಳುತ್ತಿದ್ದಾನೆ. ನಾರಾಯಣ ನಾರಾಯಣ. ಋಷಿವರ್ಯ, ನೀವು ತಿಳಿಯಬಯಸುತ್ತಿಲ್ಲವೇ ಆ ಕೇವಟನಿಗೆ ಮುಕ್ತಿ ಹೇಗೆ ಸಿಕ್ಕಿತು ಮತ್ತು ನಿಮ್ಮ ಶಾಪವನ್ನು ತುಂಡರಿಸಿದ್ದು ಯಾರೆಂದು? ಯಾರು ಆ ದುಸ್ಸಾಹಸಿ? ಒಮ್ಮೆ ಅವನ ಬಗ್ಗೆ ನನಗೆ ತಿಳಿದರೆ ಅವನಿಗೆ ಎಂಥ ಶಿಕ್ಷೆ ನೀಡುತ್ತೇನೆಂದರೆ ಅವನ ಜೀವನ ಪೂರ್ತಿ ಯಾರಿಗೂ ಮುಕ್ತಿ ನೀಡಬಾರದು. ನಾರಾಯಣ ನಾರಾಯಣ. ಋಷಿವರ್ಯ, ನಾನು ಹೇಳಬಯಸುತ್ತಿಲ್ಲ, ಆದರೆ ನಿಮ್ಮ ಈ ಸ್ಥಿತಿ ನನ್ನಿಂದ ನೋಡಲೂ ಆಗುತ್ತಿಲ್ಲ. ನಾರದ, ಒಗಟನ್ನು ಸಾಕು ಮಾಡು. ಹೇಳು, ಯಾರಿದ್ದಾರೆ ಋಷಿ ದೂರ್ವಾಸನನ್ನು ಎದುರಿಸುವ ಸಾಹಸಿಗರು? ಇಲ್ಲವೇ ನಾನು ನಿನಗೂ ಶಾಪ ನೀಡುತ್ತೇನೆ. ನಾರಾಯಣ ನಾರಾಯಣ. ಋಷಿವರ್ಯ, ಅವನೊಬ್ಬ ಸಾಧಾರಣ ಗೊಲ್ಲಬಾಲಕ. ಯಮುನೆಯ ದಡದಲ್ಲಿ ಚಿಕ್ಕದಾದ ಹಳ್ಳಿ ಇದೆ, ಗೋಕುಲ. ಅವನು ಅಲ್ಲೇ ಇರುತ್ತಾನೆ. ಅವನ ಹೆಸರು ಕೃಷ್ಣ. ಅವನೇ ಚಿಕ್ಕದಾದ ಕಲ್ಲಿನಿಂದ ಮಡಿಕೆಯನ್ನು ಒಡೆದು ನಿಮ್ಮ ಶಾಪವನ್ನು ತುಂಡರಿಸಿದ್ದು ಋಷಿವರ್ಯ. ಕೃಷ್ಣ, ಆ ಬಾಲಕ ನನ್ನ ಶಾಪವನ್ನೇನೋ ತುಂಡರಿಸಿದ್ದಾನೆ. ಆದರೆ ಈ ದೂರ್ವಾಸನಿಗೆ ಸವಾಲೆಸೆದಿದ್ದಾನೆ. ಈಗ ನೋಡೋಣ, ನನ್ನ ಕೋಪದಿಂದ ಆ ಬಾಲಕನನ್ನು ಯಾರು ಕಾಪಾಡುತ್ತಾರೆ? ಋಷಿವರ್ಯ, ನಾರಾಯಣ ನಾರಾಯಣ. ಕೃಷ್ಣನನ್ನು ನಿಮ್ಮಿಂದ ಯಾರು ಕಾಪಾಡುತ್ತಾರೆಂದು ನನಗೆ ಚೆನ್ನಾಗಿಯೇ ಗೊತ್ತು. ಆದರೆ ಕೃಷ್ಣನಿಂದ ನಿಮ್ಮನ್ನು ಯಾರು ಕಾಪಾಡುವರು? ಇದು ಕೇವಲ ನನ್ನ ನಾರಾಯಣನಿಗೆ ತಿಳಿದಿದೆ. ನೀವು ನಿಮ್ಮ ಅಹಂಕಾರದಿಂದ ಅನೇಕ ಜೀವಿಗಳಿಗೆ ಅನೇಕ ಬಾರಿ ಕಷ್ಟ ನೀಡಿದ್ದೀರಿ. ಆದರೆ ಈಗ ಸಮಯ ಬಂದಿದೆ ನಿಮ್ಮ ಈ ಅಹಂಕಾರವನ್ನು ಮುರಿಯಲು. ನಾರಾಯಣ ನಾರಾಯಣ. ಪ್ರಭು, ನೀವು ತಿಳಿಸಿದಂತಹ ಮಾರ್ಗದಲ್ಲಿ ಋಷಿ ದೂರ್ವಾಸ ಹೊರಟರೇನೋ ಹೌದು, ಆದರೆ ಈಗಲೂ ಅವರಿಗೆ ಸದ್ಬುದ್ಧಿ ಬರುವುದೋ ಇಲ್ಲವೋ? ನಾರಾಯಣ ನಾರಾಯಣ. ಕೃಷ್ಣ, ಮೊದ್ಲು ನೀನ್ ನಮ್ಮಿಂದ ಗುಂಡಿ ತೋಡಿಸ್ದೆ, ಇವಾಗ ನೀನೇ ಅದನ್ನ ತುಂಬ್ತಾ ಇದ್ಯಾ? ಗೆಳೆಯ ಜೀವಕ್ಕ, ಇಲ್ಲಂತೂ ಕೆಂಪಗಿರೋ ಮಣ್ಣು ಸಿಗ್ಲೇ ಇಲ್ಲ. ಅದಕ್ಕೆ ಈ ಹೊಂಡಗಳನ್ನ ಮುಚ್ಚಬೇಕು. ಯಾರಾದ್ರೂ ಇಲ್ಲಿ ಬಿದ್ಬಿಟ್ರೆ ನಮ್ಮೇಲೆ ಕೋಪ ಮಾಡ್ಕೋತಾರೆ. ಕೃಷ್ಣ, ನಾವೆಲ್ಲ ಇಲ್ಲಿ ಬಂದಿದ್ದು ವ್ಯರ್ಥ ಆಯ್ತು ಅನ್ಸ್ತಿದೆ. ಗೆಳೆಯ ದಾಮ, ಅಮ್ಮ ಹೇಳ್ತಾಳೆ ಯಾವ ಕೆಲ್ಸನೂ ವ್ಯರ್ಥ ಆಗಲ್ಲ. ಮತ್ ನಾವ್ ಯಾವ್ದೇ ಕೆಲ್ಸ ಮಾಡಿದ್ರು ಖಂಡಿತ ಅದ್ರಲ್ಲಿ ಲಾಭ ಸಿಕ್ಕೇ ಸಿಗತ್ತೆ. ಆದ್ರೆ ಕೃಷ್ಣ, ಇಲ್ಲಿ ಗುಂಡಿ ತೋಡೋದ್ರಿಂದ ನಮಗೇನ್ ಲಾಭ ಆಯ್ತು? ಮಧುಮಂಗಲ, ನಮ್ಗೆ ಇಲ್ಲಿ ಕೆಂಪಗಿರೋ ಮಣ್ಣು ಇಲ್ಲ ಅಂತ ಗೊತ್ತಾಯ್ತಲ್ವಾ? ಇವನೋ ಆ ಕೃಷ್ಣ, ನನ್ನ ಶಾಪದಿಂದ ಆ ಕೇವಟನನ್ನು ಮುಕ್ತಗೊಳಿಸಿದವನು. ಸ್ವಲ್ಪ ನಾನು ನೋಡುವೆ ಈ ಬಾಲಕನಲ್ಲಿ ಅಂತಹ ಯಾವ ಶಕ್ತಿ ಇದೆ. ಕೃಷ್ಣ, ನನಗ್ ತುಂಬಾ ಬಾಯಾರಿಕೆ ಆಗ್ತಿದೆ. ಬಾ, ನೀರ್ ಕುಡಿದ್ ಬಿಟ್ಟು ಬರೋಣ. ಹಾ ಕೃಷ್ಣ, ನಾನು ನೀರ್ ಕುಡಿಬೇಕು. ಹೌದು, ನಡಿ ನೀರ್ ಕುಡಿದು ಬರೋಣ. ಇಲ್ಲ ಗೆಳೆಯರೇ, ಅಮ್ಮ ಹೇಳ್ತಾಳೆ ಯಾವ್ದೇ ಕೆಲ್ಸನೂ ಅರ್ಧಕ್ ಬಿಟ್ಟೋಗ್ಬಾರ್ದು. ನೀವು ಕೆಂಪ್ ಮಣ್ಣಿನ ಬಗ್ಗೆ ತಿಳ್ಕೊಳ್ಳಿ, ನಾನ್ ನಿಮ್ಗೋಸ್ಕರ ನೀರ್ ತಗೊಂಡ್ಬರ್ತೀನಿ.
ಋಷಿಗಳೇ, ನಿಮ್ಗೆ ಇಷ್ಟೊಂದು ದೊಡ್ಡ ದೊಡ್ಡ ಕಣ್ಣಿದೆ, ನಿಮಗೊಂದು ಗುಂಡಿನೂ ಕಾಣಿಸ್ಲಿಲ್ವಾ? ಹಾ ಋಷಿಗಳೇ, ನಾನ್ ಎಲ್ಲೋ ಕೇಳಿದ್ದೆ ಋಷಿಗಳು ಅಂತರ್ಯಾಮಿಗಳು ಅಂತ. ಆದ್ರೆ ನೀವಂತೂ ಮನ್ಸಿನ ಒಳಗಡೆನೆ ನೋಡ್ತೀರಾ, ಈ ತರ ಗುಂಡಿನಲ್ಲ. ವಾಚಾಳಿ ಬಾಲಕರೇ, ನಿಮಗೆ ಇಷ್ಟೊಂದು ದುಸ್ಸಾಹಸವೇ? ಋಷಿ ದೂರ್ವಾಸನ ಅಪಹಾಸ್ಯ. ಋಷಿಗಳೇ, ನಾವು ನಿಮ್ಮ ಅಪಹಾಸ್ಯ ಮಾಡ್ತಿಲ್ಲ. ನಾವೇ ಇಲ್ಲಿ ಬಿದ್ರು ನಮ್ಮನ್ನ ನೋಡ್ಕೊಂಡು ನಗ್ತೀವಿ. ಹೌದು ಋಷಿಗಳೇ, ಕೃಷ್ಣ ಹೇಳ್ತಾನೆ ನಾವ್ ನಮ್ಮೇಲ್ ನಕ್ರೆ ಕೋಪ ಕಡಿಮೆ ಆಗುತ್ತೆ ಅಂತ. ನೀವು ನಕ್ಬಿಡಿ ಈ ಗುಂಡಿಲ್ ಬಿದ್ದಿದ್ದಕ್ಕೆ. ಮೂರ್ಖ ಬಾಲಕರೇ, ನೀವು ಋಷಿ ದೂರ್ವಾಸನ ಅಪಮಾನ ಮಾಡಿದ್ದೀರಾ, ಅವನಿಗೆ ಕೋಪ ತಂದಿದ್ದೀರಾ. ಈಗ ನಾನು ನೋಡುತ್ತೇನೆ ನನ್ನ ಕ್ರೋಧಾಗ್ನಿಯಿಂದ ನಿಮ್ಮನ್ನು ಯಾರು ಕಾಪಾಡುತ್ತಾರೆ. ಋಷಿಗಳೇ, ನಾವು ನಿಮ್ಮ ಅಪಹಾಸ್ಯ ಮಾಡ್ತಿಲ್ಲ ಋಷಿಗಳೇ. ಹೌದು ಋಷಿಗಳೇ, ನಮಗ್ ಕ್ಷಮಿಸ್ಬಿಡಿ, ನಮಗ್ ಕ್ಷಮಿಸ್ಬಿಡಿ ಋಷಿಗಳೇ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಕ್ಷಮೆ ಅಲ್ಲ, ನಾನು ಶಿಕ್ಷೆ ಕೊಡುತ್ತೇನೆ. ಮತ್ತೆ ಈಗ ನೋಡುತ್ತೇನೆ ನನ್ನ ಕ್ರೋಧದ ಅಗ್ನಿಯಿಂದ ನಿಮ್ಮನ್ನು ಯಾರು ಉಳಿಸುತ್ತಾರೆ. ಈ ವೈದ್ಯ ನಮಗೆ ಗೋಕುಲದಲ್ಲಿ ಸಿಕ್ತ. ದೀಪಾವಳಿಯ ಉತ್ಸವ ನೋಡ್ತಿದ್ದ. ಇಲ್ಲಿ ಯಾರು ಸಾಯುತ್ತಿದ್ದಾರೆ ಮತ್ತು ನೀವು ದೀಪಾವಳಿಯ ಉತ್ಸವ ಆಚರಿಸುತ್ತಿದ್ದೀರಿ. ಭಗವಂತ. ಏನು ಭಗವಂತ ಭಗವಂತ? ಅಂತಹ ಯಾವ ಔಷಧಿ ಕುಡಿಸಿದ್ದು ಇವನಿಗೆ? ಇವನು ಜೀವಂತನಾಗುತ್ತಾ ಪುನಃ ಸತ್ತು ಹೋದ. ಭಗವಂತ, ನಾನು ನಿಮಗೆ ಮೊದಲೇ ಹೇಳಿದ್ದೆ ಇವರು ಬದುಕುಳಿಯೋದು ಕಷ್ಟ ಇದೆ ಅಂತ. ಜನರು ಸತ್ಯ ಹೇಳುತ್ತಾರೆ, ವೈದ್ಯರಲ್ಲಿ ಸ್ವಲ್ಪವೂ ಸಂವೇದನೆ ಇರುವುದಿಲ್ಲ. ನೀವು ಯೋಚಿಸಿದ್ದೀರಾ ಈ ಅಕ್ರೂರನ ಮೃತ್ಯುವಿನ ಸೂಚನೆಯಿಂದ ನನ್ನ ಸೋದರಿ ಮತ್ತು ಭಾವನವರಿಗೆ ಏನು ಆಘಾತವಾಗುವುದೆಂದು? ಕ್ಷಮಿಸಿ ಬಿಡು ಅಕ್ರೂರ. ಮಹಾರಾಜ ವಸುದೇವನ ಜೊತೆ ನಿನ್ನ ಮಲ್ಲಯುದ್ಧ ಮಾಡಿಸಲಾಗಲಿಲ್ಲ. ಇವನ ಅಂತಿಮ ಸಂಸ್ಕಾರದ ಸಿದ್ಧತೆ ಮಾಡು ಪ್ರಲಬ್ಧ. ಹಾ ಭಗವಂತ. ಪಾಪದ ವಸುದೇವ ಮತ್ತು ದೇವಕಿಗೆ ಹೇಗಾಗಬೇಡ, ಅವರಿಗೆ ಈ ಸತ್ಯದ ಬಗ್ಗೆ ತಿಳಿದಾಗ ಎಷ್ಟು ಸಮಾಧಾನ. ಅಕ್ರೂರ ಪುನಃ ಜೀವಿಸಿಬಿಟ್ಟರೆ. ಹೋಗಿ ಕರೆದು ತನ್ನಿ ನನ್ನ ಸೋದರಿ ಮತ್ತು ಭಾವನನ್ನು. ಅಶುಭ ಸೂಚನೆಯನ್ನು ಸ್ವತಃ ನಾನೇ ಕೊಡುತ್ತೇನೆ. ಬಾಲಕ, ನನಗೆ ಪೂಜೆಯ ಸಮಯವಾಗಿದೆ. ಕೊಡು, ಆ ನೀರು ಕೊಡು. ಆ ನೀರಿನಿಂದ ನಾನು ನನ್ನ ಪಾದ ತೊಳೆಯಬೇಕು. ನನ್ನ ಶಂಸಿ ಋಷಿವರ್ಯ, ಈ ನೀರನ್ನ ನನ್ ಗೆಳೆಯರಿಗೆ ಕುಡಿಯೋಕ್ ತಗೊಂಡೋಗ್ತಿದ್ದೀನಿ. ನಿಮ್ ಪಾದನ ತೊಳಿಬೇಕಂದ್ರೆ ಇಷ್ಟೊಂದು ದೊಡ್ಡ ಯಮುನೆ ಹರಿತಿದ್ದಾಳೆ, ಎಲ್ಲಾದ್ರೂ ತೊಳ್ಕೋಬಹುದಲ್ಲ ನಿಮ್ ಪಾದನ. ವಾಚಾಳಿ ಬಾಲಕ, ನಿನಗೆ ತಿಳಿದಿಲ್ಲವೇ ಒಬ್ಬ ಋಷಿಯ ಆಜ್ಞೆ ಪಾಲಿಸದಿದ್ದರೆ ಅಪರಾಧವೆಂದು? ಇಲ್ಲ ಋಷಿವರ್ಯ, ಅಮ್ಮ ಹೇಳ್ತಾಳೆ ಶಕ್ತಿ ಇದ್ರೂ ಕೂಡ ಇನ್ನೊಬ್ರ ಹತ್ರ ಕೆಲ್ಸ ಮಾಡಿಸೋದು ತುಂಬಾ ದೊಡ್ಡ ಅಪರಾಧ. ನೀವ್ ಅದನ್ನೇ ಮಾಡ್ತಿದ್ದೀರಾ ಋಷಿವರ್ಯ? ಕೆಲ್ಸ ಮಾಡ್ತಿರೋ ಅಪರಾಧ. ಅಜ್ಞಾನಿ ಬಾಲಕ, ನಿನಗೆ ಗೊತ್ತೇ ನಾನು ಯಾರೆಂದು? ಹೌದು, ನಿಮ್ಗೂ ಗೊತ್ತಿಲ್ವಲ್ಲ ಋಷಿವರ್ಯ ನಾನ್ ಯಾರು ಅಂತ? ಅದನ್ನೇ ತಿಳಿಯಲು ನಾನು ಇಲ್ಲಿ ಬಂದಿದ್ದು. ನೀನು ಯಾರೆಂದು? ಓ, ವಿಷಯ ಅಷ್ಟೇನಾ? ನಾನ್ ಕೃಷ್ಣ. ಮತ್ತೆ ನೀವು? ನಾನು ಮಹರ್ಷಿ ದೂರ್ವಾಸ. ನೀವೇನ ಋಷಿ ದೂರ್ವಾಸ? ಭಕ್ತ ಕೇವಟ್ಟಂಗೆ ಶಾಪ ಕೊಟ್ಟಿದ್ದು. ಏಕೆಂದರೆ ಅಂದು ಅವನು ಕೂಡ ನಿನ್ನಂತೆಯೇ ನೀರು ಕೊಡಲು ಒಪ್ಪಿರಲಿಲ್ಲ. ಅಯ್ಯೋ, ಇಷ್ಟ ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡ ಶಾಪನ? ಋಷಿವರ್ಯ, ನೀವು ನಿಮ್ ಶಕ್ತಿಗಳನ್ನ ಈ ತರ ತಪ್ಪಾಗಿ ಬಳಸ್ಕೋಬಾರ್ದು.
ಯಾರಿಗ್ ಕಾರಣ ಇಲ್ದೆ ಕೋಪ ಬರುತ್ತೋ ಅವರನ್ನ ಅಹಂಕಾರಿ ಅಂತಾರೆ. ದನಗಾಹಿ ಹುಡುಗ, ನನಗೆ ಬುದ್ಧಿ ಹೇಳುವೆಯಾ? ಋಷಿ ದೂರ್ವಾಸನಿಗೆ ಅಮ್ಮ ಹೇಳ್ತಾಳೆ, ಜ್ಞಾನ ಎಲ್ಲಿಂದಾದ್ರೂ ಸಿಗ್ಲಿ, ನಾವು ತಿಳ್ಕೋಬೇಕು. ಕೃಷ್ಣ, ನಿನ್ನ ಸಖರು ನಿನ್ನ ಅಪರಾಧದ ಶಿಕ್ಷೆಯನ್ನೇ ಅನುಭವಿಸುತ್ತಿದ್ದಾರೆ. ಕೃಷ್ಣ ಕೃಷ್ಣ ಎಲ್ಲಿದ್ದ? ಬೇಗ ಬಾ, ಕಾಪಾಡು ಕೃಷ್ಣ. ಕೃಷ್ಣ 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 ಎಲ್ಲಿದ್ಯಾ? ಎಷ್ಟು ಒಳ್ಳೆಯ ಮನುಷ್ಯ ಅಕ್ರೂರ. ಮಾಹಿಷ್ಮತಿಯ ದೊಡ್ಡ ಶುಭ ಚಿಂತಕ. ಅವನು ಮಾಹಿಷ್ಮತಿಗಾಗಿ ಏನನ್ನಾದರೂ ಮಾಡುತ್ತಿದ್ದ. ಅವನು ಸತ್ತು ಹೋದ. ಸತ್ತು ಹೋದರೂ ಎಷ್ಟು ಸ್ವಾಮಿ ಭಕ್ತನಂತೆ ಕಾಣುತ್ತಿದ್ದಾನೆ ಅಕ್ರೂರ, ಅಲ್ಲವೇ ಭಾವನವರೇ? ಸೋದರಿ, ನೆನಪಿದೆಯೇ ಈ ವೈದ್ಯರಾಜ? ನಮ್ಮ ಪೂಜ್ಯ ಪಿತಾಶ್ರೀಗೆ ಎಲ್ಲರಿಗಿಂತ ವಿಶ್ವಾಸ ಪಾತ್ರ ವೈದ್ಯ. ಇವರ ಬಳಿ ಕೇವಲ ಜೀವಮೂಲಿಕೆ ಅಲ್ಲ, ಜೊತೆಗೆ ಮೃತ್ಯುವಟಿಯೂ ಇದೆ. ಇದರಿಂದ ಮನುಷ್ಯ ಸತ್ತಿದ್ದರೂ ಸಾಯುವುದಿಲ್ಲ, ಕೇವಲ ಸತ್ತಂತೆಯೇ ಕಾಣುತ್ತಾನೆ. ನಾವಿಬ್ರು ಮಥುರೆಯ ಸ್ಮಶಾನದ ಒಂದು ಕಡೆ ಅವರಿಗಾಗಿ ಕಾಯೋಣ, ಇನ್ನೊಂದ್ ಕಡೆ ನೀವಿಬ್ರು ಕಣ್ಣಿಟ್ಟಿರಿ. ಕಂಸನ ಸೈನಿಕರು ಅಕ್ರೂರರನ್ನ ಅಲ್ಲಿಗೆ ಕರ್ಕೊಂಡ್ ಬರ್ತಿದ್ದ ಹಾಗೆ ನಾವು ಅವ್ರ ಮೇಲೆ ಆಕ್ರಮಣ ಮಾಡಬೇಕು, ಅಕ್ರೂರರನ್ನ ಬಿಡಿಸ್ಕೋಬೇಕು. ಜೈ ಮಾತೆ ಭವಾನಿ! ಜೈ ಮಾತೆ ಭವಾನಿ! ಕೃಷ್ಣ, ಈ ಬೆಂಕಿ ಸುಡ್ತಾ ಇದೆ, ನಮ್ಮನ್ ಕಾಪಾಡು ಕೃಷ್ಣ. ಕೃಷ್ಣ, ಈ ಬೆಂಕಿ ನಮ್ಮನ್ನ ಸುಟ್ಟು ಬೂದಿ ಮಾಡ್ಬಿಡುತ್ತೆ. ಕೃಷ್ಣ, ಈ ಋಷಿಗಳ ಶಾಪದ ಬೆಂಕಿ. ಕೃಷ್ಣ ಕೃಷ್ಣ, ಬೇಗ ಕೃಷ್ಣ, ಬೇಗ ಬೆಂಕಿ ಹಾಕು ಕೃಷ್ಣ, ಉರಿ ತಡೆಯಾಗಂತ ಇಲ್ಲ ಕೃಷ್ಣ, ನಮ್ಮನ್ ಕಾಪಾಡು ಕೃಷ್ಣ. ನಮ್ಮನ್ ಕಾಪಾಡು ಕೃಷ್ಣ, ನಮ್ಮನ್ ಕಾಪಾಡು ಕೃಷ್ಣ, ಕೇವಟನನ್ನೇನೋ ನೀನು ನನ್ನ ಶಾಪದಿಂದ ಕಾಪಾಡಿದ್ದೆ, ಆದರೆ ನನ್ನ ಕ್ರೋಧದ ಈ ಅಗ್ನಿಯಿಂದ ನಿನ್ನ ಸಖರನ್ನು ಹೇಗೆ ಕಾಪಾಡುವೆ? ಬೆಂಕಿ ನೀರ್ ಹಾಕಿದ್ರೂ ಅರ್ತಿಲ್ಲ, ಈಗ ನಾನು ಏನ್ ಮಾಡ್ಲಿ? ಕೃಷ್ಣ ಕೃಷ್ಣ, ನಮ್ಮನ್ ಕಾಪಾಡು. ಈ ಬೆಂಕಿಯ ಕಾರ್ತಾನೆ ಇಲ್ಲ. ಸಾಧಾರಣ ಬಾಲಕ, ಈ ಅಗ್ನಿ ನಿನ್ನ ರೀತಿ ಸಾಧಾರಣವಲ್ಲವೋ? ಇದು ಋಷಿ ದೂರ್ವಾಸನ ತಪಸ್ಸಿನ ಅಗ್ನಿ. ಇದನ್ನು ಯಾರು ಹಾರಿಸುತ್ತಾರೆ ನೋಡುತ್ತೇನೆ.
ಸ್ವರ್ಗಲೋಕವಲ್ಲ, ಕಂಸಲೋಕವೇ. ಸ್ವಾಗತ ಅಕ್ರೂರ. ನೀನು ಜಗತ್ತಿನ ಪ್ರಥಮ ವ್ಯಕ್ತಿ, ಪುನರ್ಜೀವಿತನಾಗಿಯೂ ಪ್ರಸನ್ನನಾಗದವನು. ಮತ್ತು ಕೇವಲ ನೀನಲ್ಲ, ನಿನ್ನ ಈ ಮಹಾರಾಣಿ ದೇವಕಿಯೂ ಅತ್ಯಂತ ನಿರಾಶಳೆ. ಏಕೆಂದು ಕೇಳು. ಏಕೆಂದರೆ ಅವಳು ನಿನಗೆ ಮೃತ್ಯುವಟಿ ಕುಡಿಸಿ ಕೆಲ ದಿನಗಳಿಗಾಗಿ ಸಾಯಿಸಿದ್ದಳು. ಆ ರೀತಿ ನಿನ್ನನ್ನು ಇಲ್ಲಿಂದ ಮುಕ್ತಗೊಳಿಸಲೆಂದು. ಮಹಿಷ್ಮತಿಯ ಮಹಾರಾಣಿ, ಇದಾಗಿತ್ತೇ ನಿಮ್ಮ ಯೋಜನೆ? ನಾನು ಈ ಕೂಡ್ಲೆ ಏನಾದ್ರೂ ಮಾಡ್ಬೇಕಷ್ಟೇ. ನಾನು ನನ್ನ ಗೆಳೆಯರ್ ಸಹಾಯ ಮಾಡ್ಲೇಬೇಕು. ನಾನು ಅವ್ರನ್ನ ಕಾಪಾಡ್ಬೇಕು. ಆದ್ರೆ ಹೇಗೆ? ಅಮ್ಮ ನನ್ಗೆಲ್ಲ ವಿಷಯ ಹೇಳಿದಾಳೆ. ಬೆಂಕಿಯಿಂದ ಕಾಪಾಡೋ ವಿಷಯನೂ ಹೇಳಿರ್ತಾಳೆ. ನನ್ ಗಮನ ಇಟ್ಟು ಯೋಚಿಸ್ಬೇಕು. ಕಂದ, ಬೆಂಕಿಯನ್ನು ಹೆಚ್ಚಿಸುವುದು ಪ್ರಾಣವಾಯು. ಪ್ರಾಣವಾಯುವೇ ಇಲ್ಲದಿದ್ದರೆ ಬಹಳ ಶಕ್ತಿಶಾಲಿಯಾದ ಬೆಂಕಿಯೂ ಕೂಡ ಆರಿ ಹೋಗುತ್ತದೆ. ಅಮ್ಮ ಹೇಳ್ತಾಳೆ ಪ್ರಾಣವಾಯುವಿಂದಲೇ ಬೆಂಕಿ ಉರಿಯೋದು. ಹಾಗಾದ್ರೆ ನನ್ ಗೆಳೆಯರ ಜೀವ ಉಳಿಸೋದಕ್ಕೆ ಒಂದೇ ದಾರಿ ಇರೋದು. ಏನಾಗುತ್ತಿದೆ? ಈ ಸಾಧಾರಣ ಗೋಪನಲ್ಲಿ ಇಂತಹ ದಿವ್ಯ ಶಕ್ತಿ! ನಾನು ಎಲ್ಲಿಗೆ ಬಂದೆ? ನನಗೆ ಏಕೆ ಏನು ಕಾಣುತ್ತಿಲ್ಲ? ಇಷ್ಟೊಂದು ಅಂಧಕಾರ ಬೇಕಿದೆ. ನಿನ್ನ ಯೋಜನೆಯು ಅಸಫಲವಾಯಿತು ಸೋದರಿ. ಈಗ ಏನು ಮಾಡುವೆ ಈ ಅಕ್ರೂರನನ್ನು? ಮನುಷ್ಯನ ಯೋಜನೆ ಅಸಫಲವಾಗಬಹುದು ಕಂಸ, ಆದರೆ ಆ ದೇವರ ಯೋಜನೆಯನ್ನು ನೀನು ಏನೂ ಮಾಡಲಾರೆ. ನೀನು ಬೇಕಾದಷ್ಟು ಪ್ರಯತ್ನ ಮಾಡು, ಆದರೆ ಆ ಪರಮಾತ್ಮನ ಯೋಜನೆ ಅಚಲವಾಗಿದೆ. ಸತ್ಯವಚನ. ಯೋಜನೆಯನ್ನು ದೇವರೇ ಮಾಡುತ್ತಾನೆ, ಆದರೆ ಇಲ್ಲಿಯವರೆಗೂ ದೇವರು ಅಕ್ರೂರನನ್ನು ಸಾಯಿಸುವ ಯೋಜನೆ ಮಾಡಲಿಲ್ಲ. ಏನಾದರೂ ಹೇಳಬೇಕೇ ಸೋದರಿ? ಪಾಪಿ ಅಧರ್ಮಿ ಕಂಸ, ನೀನು ಅಕ್ರೂರನನ್ನು ಬಿಟ್ಟು ಬಿಡು, ನಮಗೆ ಶಿಕ್ಷೆ ನೀಡು. ಇದನ್ನೇ ಹೇಳುವುದಾದರೆ ಹೇಳು. ಬಂಡೆಗೆ ತಲೆ ಚಚ್ಚಿಕೊಂಡರೆ ಲಾಭವಿಲ್ಲವೆಂದು ಗೊತ್ತಿದೆ, ಆದರೆ ನಿನ್ನಲ್ಲಿ ಸ್ವಲ್ಪವಾದರೂ ಮನುಷ್ಯತ್ವವಿದ್ದರೆ ಬಿಟ್ಟು ಬಿಡು ಅಕ್ರೂರರನ್ನು. ಅವರು ಹೋಗಲಿ ಬಿಡು. ಮನುಷ್ಯತ್ವ ನನ್ನಲ್ಲಿ ಉಳಿದೇ ಇಲ್ಲ ಸೋದರಿ. ನಾನು ಎಂದೋ ಭಗವಂತನಾಗಿದ್ದೇನೆ. ಕರುಣಾನಿಧಿ ಭಗವಂತ ಕಂಸ ತನ್ನ ಭಕ್ತರ ದುಃಖ ಹೇಗೆ ನೋಡುತ್ತಾನೆ. ನೀನು ಇದನ್ನೇ ಬಯಸುವೆಯಾ? ನಾನು ಅಕ್ರೂರನನ್ನು ಬಿಡಬೇಕೆ? ಕಳಿಸಲೇ? ನಾನು ಭಗವಂತ ಕಂಸ.
ನಿನ್ನ ವಿಶ್ವಾಸ ಪಾತ್ರ ಅಕ್ರೂರನಿಗೆ ಜೀವದಾನ ನೀಡಿದ್ದೇನೆ. ಹೇಗಿದ್ದರೂ ನೀನು 2 ಬಾರಿ ಸತ್ತಿರುವೆ ಅಕ್ರೂರ. ಈಗ ನೀನು ಮತ್ತೊಮ್ಮೆ ಸಾಯುವ ಅವಶ್ಯಕತೆ ಇಲ್ಲ. ನಾನು ನಿನಗೆ ಮುಕ್ತಿ ನೀಡಿದ್ದೇನೆ. ಹೋಗು. 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 ನಾನು ದೂರ್ವಾಸ. ಯಾರೂ ನನಗೆ ಕೆಟ್ಟದ್ದನ್ನು ಮಾಡಲಾಗದು. ನಾನು ಜಗತ್ತಿನ ಯಾವುದೇ ಅಂಧಕಾರವನ್ನು ನನ್ನ ತಪೋಬಲದಿಂದ ಪ್ರಕಾಶಿಸಬಲ್ಲೆ. ಇಲ್ಲಿ ನನ್ನ ಶಕ್ತಿಗಳು ಏಕೆ ಕೆಲಸ ಮಾಡುತ್ತಿಲ್ಲ? ಅಹಂಕಾರ ವಿಮೂಢಾತ್ಮ ಕರ್ತಾಮ್ಯಿತಿ ಮನ್ಯತೆ. ಋಷಿ ದೂರ್ವಾಸ, ಯಾವಾಗ ಮನುಷ್ಯ ಅಹಂಕಾರ ವಶನಾಗಿ ತನ್ನನ್ನೇ ಸಮಸ್ತ ಕರ್ಮಗಳ ಕರ್ತೃ ಎಂದುಕೊಳ್ಳುತ್ತಾನೋ ಆಗವನು ಈ ಸ್ಥಿತಿಯನ್ನೇ ಹೊಂದುತ್ತಾನೆ. ನೀವು ನಿಮ್ಮ ತಪೋಶಕ್ತಿಯ ಅಹಂಕಾರದಲ್ಲಿ ಮುಳುಗಿ ಅನೇಕ ಮನುಷ್ಯರ ಜೀವನವನ್ನು ಅಂಧಕಾರಕ್ಕೆ ದೂಡಿದ್ದೀರಿ. ಅದಕ್ಕಾಗಿ ಇಂದು ನಿಮಗೆ ಅದೇ ಅಂಧಕಾರದ ಅನುಭವ ಆಗುತ್ತಿದೆ. ಶೇಷ, ಇದು ವಿಧಿಯ ನಿಯಮ. ಮನುಷ್ಯ ಯಾವುದೇ ಕಾರ್ಯ ಮಾಡಿದರೂ ಅವನಿಗೆ ಅದರ ಫಲ ಅವಶ್ಯ ಸಿಗುತ್ತದೆ. ಋಷಿ ದೂರ್ವಾಸ ಅಹಂಕಾರ ಮತ್ತು ಕ್ರೋಧವಶರಾಗಿ ಅನೇಕ ಮನುಷ್ಯರಿಗೆ ಭಯ ಮತ್ತು ದುಃಖವನ್ನು ನೀಡಿದ್ದಾರೆ. ಈಗ ಋಷಿ ದೂರ್ವಾಸರಿಗೆ ಅವರ ಕರ್ಮದ ಫಲ ಪ್ರಾಪ್ತವಾಗುವ ಸಮಯ ಬಂದಿದೆ. ಓಡುತ್ತಿದ್ದಾನೆ ನೋಡಿ ನಿಮ್ಮ ವಿಶ್ವಾಸ ಪಾತ್ರ. ನೋಡಿರಿ, ಇವನಿಗೆ ತನ್ನ ಕುಟಿಲ ನೀತಿಯ ಮೇಲೂ ವಿಶ್ವಾಸವಿಲ್ಲ, ನಿಮ್ಮ ಮೇಲೂ ಇಲ್ಲ. ಅಕ್ರೂರರು ಆದ್ರೆ ಅವ್ರಿಗೆ ಪ್ರಜ್ಞೆ ತಪ್ಪಿತಲ್ವಾ? ಹಾಗಾದ್ರೆ ಕಂಸಂಗೆ ದೇವಕಿ ಯೋಚನೆ ಬಗ್ಗೆ ಗೊತ್ತಾಗಿರ್ಬೇಕು. ಅವರ ಪ್ರಾಣ ಸಂಕಟದಲ್ಲಿದೆ. ನಾವು ಬೇಗ ಹೋಗಿ ಅವರನ್ನ ಕಾಪಾಡಬೇಕು. ಅಕ್ರೂರರೇ, ವೇಗ, ಇನ್ನೂ ವೇಗ ಅಕ್ರೂರ, ಇನ್ನೂ ವೇಗ. ನಾನು ನೋಡುತ್ತೇನೆ ಮನುಷ್ಯ ತನ್ನ ಮೃತ್ಯುವಿನಿಂದ ಎಷ್ಟು ದೂರ ಓಡಬಲ್ಲನೆಂದು. ಅಕ್ರೂರರ ಜೀವ ಉಳಿಸೋದಕ್ಕೆ ಇದು ಅಂತಿಮ ಅವಕಾಶ. ನಾನೀಗ ಆದಷ್ಟು ಬೇಗ ಅವ್ರ ಹತ್ರ ಹೋಗ್ಬೇಕು. ಅಕ್ರೂರ, ನೀನು ಸಾಯಬೇಕೆಂದಿದ್ದೆಯಲ್ಲ ಅಕ್ರೂರ. ಭಗವಂತ ಕಂಸ ನಿನ್ನ ಇಚ್ಛೆ ಪೂರ್ಣ ಮಾಡುತ್ತಾರೆ.
ನನ್ನ ಮುಕ್ತಿ ಸ್ವೀಕಾರ ಮಾಡುತ್ತೇನೆ. ಅಕ್ರೂರರೇ, ಇಲ್ಲ. ಸತ್ತು ಹೋದ ಅಕ್ರೂರ ಕುಟಿಲ ರೀತಿಯಿಂದ ಅವನಿಗೆ ಮುಕ್ತಿ ನೀಡಿದೆ. ಅಕ್ರೂರ ಸತ್ತಿದ್ದೇನೋ ಹೌದು, ಆದರೆ ಅವನನ್ನು ಕಾಪಾಡಲು ಬಂದಿದ್ದು ಯಾರು? ಯಾರು ಅದು? ಅಕ್ರೂರರೇ, ಈ ಅಂಧಕಾರ ಏಕೆ ಸಮಾಪ್ತವಾಗುತ್ತಿಲ್ಲ? ಹಿಂದೆ ಸರಿ, ನೀನು ನನಗೇನು ಮಾಡಲಾಗದು. ನಿನಗೆ ನಾನು ಶಾಪ ಕೊಡುತ್ತೇನೆ. ಆದರೂ ಇದು ಇದರುತ್ತಿಲ್ಲವಲ್ಲ. ಹೇ ಪ್ರಭು, ನಿನ್ನ ಭಕ್ತ ದೂರ್ವಾಸನ ರಕ್ಷಣೆ ಮಾಡು, ರಕ್ಷಣೆ ಮಾಡು. ಅಂಧಕಾರ, ಅಂತರಿಕ್ಷ ಮತ್ತೀಗ ಮಹಾಸಾಗರ, ಇಂದು ನನ್ನೊಂದಿಗೆ ಇದೇನಾಗುತ್ತಿದೆ? ನನ್ನ ಯಾವ ಕರ್ಮಗಳ ಫಲ ನನಗೆ ಪ್ರಾಪ್ತವಾಗುತ್ತಿದೆ? ಪ್ರಭು, ನನ್ನ ರಕ್ಷಣೆ ಮಾಡಿ. ನನ್ನ ಜೀವನ ಸಂಕಟದಲ್ಲಿದೆ ಪ್ರಭು, ನನ್ನ ರಕ್ಷಣೆ ಮಾಡಿರಿ. ಋಷಿವರ್ಯ, ನೀವು ಯಾರಲ್ಲಿ ನಿಮ್ಮ ಜೀವದ ರಕ್ಷಣೆಯನ್ನು ಬೇಡುತ್ತಿದ್ದೀರಿ? ನಾನು ಯಾರ ಜೀವದ ರಕ್ಷಣೆಯನ್ನು ಮಾಡುವುದಿಲ್ಲ ಮತ್ತು ಯಾರಿಗೂ ಶಿಕ್ಷೆಯನ್ನು ಕೂಡ ನೀಡುವುದಿಲ್ಲ. ನೀವು ಇದೇನು ಹೇಳುತ್ತಿದ್ದೀರಿ? ನೀವು 3 ಲೋಕದ ಸ್ವಾಮಿ, ಜಗತ್ಪಾಲಕ, ಸೃಷ್ಟಿಯ ರಕ್ಷಕರು ಪ್ರಭು. ನೀವು ಸತ್ಯ ಹೇಳುತ್ತಿದ್ದೀರಿ ಋಷಿವರ್ಯ. ನಾನು ಸಮಸ್ತ ಸೃಷ್ಟಿಯ ರಕ್ಷಕನೇ. ಆದರೆ ನಿಮ್ಮ ಸಂಕಟವು ನಿಮ್ಮ ಕರ್ಮಗಳ ಪ್ರತಿಫಲವೇ. ನೀವು ಕಾರಣವಿಲ್ಲದೆ ಯಾವ ಮನುಷ್ಯರಿಗೆ ಶಾಪ ಕೊಟ್ಟಿರೋ ಅವರ ದುಃಖ ಮತ್ತು ನೋವಿಗೆ ಕಾರಣರಾದಿರಿ. ಇದು ಅದರದ್ದೇ ಪರಿಣಾಮ. ಅದಿಂದು ನಿಮ್ಮ ಸಮ್ಮುಖ ನಿಂತಿದೆ ಮತ್ತು ಇದನ್ನು ನೀವೇ ಅನುಭವಿಸಬೇಕು ಋಷಿವರ್ಯ.
ನಾನು ಸಮಸ್ತ ಜೀವಿಗಳ ಕರ್ಮದ ಸಾಕ್ಷಿಯಾಗಿರುತ್ತೇನೆ. ಅವರಲ್ಲಿ ಯಾವುದೇ ಭೇದ ಭಾವ ಮಾಡುವುದಿಲ್ಲ. ಏಕೆಂದರೆ ವಿಧಿಯ ಅನುಸಾರ ಯಾರು ಸರಿಯಾದ ಕರ್ಮ ಮಾಡುತ್ತಾರೋ ಅವರಿಗೆ ವೈಕುಂಠದ ಸುಖ ಸಿಗುತ್ತದೆ. ಯಾರು ಅನುಚಿತ ಕರ್ಮ ಮಾಡುತ್ತಾರೋ ಅವರು ನಿಮ್ಮ ಹಾಗೆಯೇ ಶಿಕ್ಷೆ ಅನುಭವಿಸಬೇಕು. ಇದರಲ್ಲಿ ನಾನು ಏನನ್ನೂ ಮಾಡಲಾರೆ. ಅಮ್ಮ ಹೇಳಿದ್ ನಿಜ, ಬೆಂಕಿ ಆರೋಯ್ತು. ಪ್ರಭು, ನನ್ಗಂತೂ ಕೆಂಪು ಮಣ್ಣು ಸಿಗ್ಲೇ ಇಲ್ಲ. ಆದ್ರೆ ದೂರ್ವಾಸರು ಇಷ್ಟೊಂದ್ ಕೆಂಪು ಮಣ್ಣ ಎಲ್ ಮೆತ್ಕೊಂಡ್ ಬರ್ತಿದ್ದಾರೆ? ಪ್ರಭು, ಪ್ರಭು ಕ್ಷಮಿಸಿಬಿಡಿ ಪ್ರಭು. ನನಗೆ ನನ್ನ ತಪಸ್ಸಿನ ಅಹಂಕಾರ ಕವಿದಿತ್ತು. ಆದರೆ ತಮ್ಮ ಕೃಪೆಯಿಂದ ಇಂದು ನನ್ನ ಎಲ್ಲ ಅಹಂಕಾರವು ದೂರವಾಗಿದೆ ಪ್ರಭು. ಋಷಿವರ್ಯ, ನೀವೇನ್ ಹೇಳ್ತಿದ್ದೀರಾ? ನನ್ಗೆ ಅರ್ಥನೇ ಆಗ್ತಿಲ್ಲ. ನನ್ಗೆ ಅಲ್ಲಿರೋ ನನ್ ಗೆಳೆಯರ್ ಚಿಂತೆ ಆಗ್ತಿದೆ. ಇದರಲ್ಲೂ ನನ್ನದೇ ತಪ್ಪಿದೆ ಪ್ರಭು. ಕೋಪದಲ್ಲಿ ನಾನೇ ಆ ಬಾಲಕರಿಗೆ ಬೆಂಕಿಯಲ್ಲಿ ಉರಿದು ಹೋಗುವ ಶಾಪ ನೀಡಿದ್ದೆ. ಆದರೆ ಈಗ ನಾನು ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳುತ್ತೇನೆ. ಪ್ರಭು, ಇನ್ನು ಈ ಬಾಲಕರು ಸಂಪೂರ್ಣವಾಗಿ ಸುರಕ್ಷಿತರು. ಪ್ರಭು, ನಾನು ನಿಮಗೆ ವಚನ ನೀಡುತ್ತೇನೆ. ಇಂದಿನಿಂದ ನಾನು ಅಕಾರಣವಾಗಿ ಯಾರನ್ನೂ ಶಪಿಸುವುದಿಲ್ಲ. ನನ್ನನ್ನು ಕ್ಷಮಿಸಿ ಬಿಡಿ ಪ್ರಭು. ಋಷಿವರ್ಯ, ಅಮ್ಮ ಹೇಳ್ತಾಳೆ, ತಪ್ಪನ್ನ ಒಪ್ಕೊಂಡವರು ಅಪರಾಧಿ ಆಗಲ್ಲ. ಈಗ ನೀವು ನಿಮ್ಮ ಅಹಂಕಾರ ಮತ್ತೆ ಅಪರಾಧದಿಂದ ಮುಕ್ತರಾದ್ರಿ ಋಷಿವರ್ಯ. ಕೃಷ್ಣ, ಗೆಳೆಯರೇ, ನೀವೆಲ್ಲ ಹುಷಾರಾಗಿದ್ದೀರಾ? ಕೃಷ್ಣ, ಆದ್ರೆ ನೀನು ಈ ಬೆಂಕಿನ ಹೇಗೆ ಆರಿಸ್ದೆ? ಗೆಳೆಯರೇ, ನಾನೇನು ಮಾಡ್ಲಿಲ್ಲ. ನಾನು ನಮ್ಮ ಅಮ್ಮ ಹೇಳ್ದಾಗೆ ಮಾಡ್ದೆ ಅಷ್ಟೇ. ಅಗ್ನಿ ಅದಾಗದೇ ಆರೋಯ್ತು. ಗೆಳೆಯರೇ, ಅದಕ್ಕಿಂತ ಖುಷಿ ವಿಷಯ ಏನಂದ್ರೆ ನನ್ಗೆ ಕೆಂಪು ಮಣ್ಣು ಸಿಕ್ಕಿದೆ. ಕೃಷ್ಣ, ನಾವು ಬೇಗ ಹೋಗ್ಬೇಕು. ಗೋಕುಲದಲ್ಲಿ ಗೋಪೂಜೆಗಾಗಿ ಎಲ್ರೂ ನಮ್ಗೆ ಕಾಯ್ತಾ ಇರ್ತಾರೆ. ಹೌದು, ಬನ್ನಿ 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 ಬೇಗ. ನಾನೇ ಧನ್ಯ ಪ್ರಭು, ನಾನೇ ಧನ್ಯ. ನೀವು ಸರ್ವಶಕ್ತರಾಗಿದ್ದರೂ ಕೂಡ ಸಾಧಾರಣ ಬಾಲಕನಂತೆ ಲೀಲೆಗಳನ್ನಾಡುತ್ತೀರಿ. ಆದರೆ ನನಗೆ ಸಾಧಾರಣ ತಪಸ್ಸಿಗೂ ಅಹಂಕಾರವಾಗಿತ್ತು. ಪ್ರಭು, ನೀವು ನನ್ನ ಕಣ್ಣು ತೆರೆಸಿದಿರಿ. ನೀವು ನನ್ನ ಕಣ್ಣು ತೆರೆಸಿದಿರಿ. ನನಗೆ ಅರ್ಥವಾಯಿತು ಪ್ರಭು. ಜಗತ್ತಿನ ಅತಿ ದೊಡ್ಡ ತಪಸ್ಸು ಅಸಾಧಾರಣರಾಗಿದ್ದರೂ ಕೂಡ ಸಾಧಾರಣರಂತೆ ಇರುವುದು. ನನಗೆ ಅರ್ಥವಾಯಿತು ಪ್ರಭು, ಅರ್ಥವಾಯಿತು. ಚಾಣೂರ, ಅವನ್ ಸಿಗ್ಲೇಬೇಕು. ನಡಿ ಹುಡ್ಕಣ. ಸರಿ ಸೇನಾಪತಿ ಭದ್ರಾಕ್ಷ.
ಜೀವಂತ ಮನುಷ್ಯ, ಜೀವಂತ ಮನುಷ್ಯನ ಘಮ ಬರ್ತಾ ಇದೆ. ಜೀವಂತ ಮನುಷ್ಯ? ಆದ್ರೆ ನಾವಿಲ್ಲಿ ಸತ್ತೋಗಿರೋ ಅಕ್ರೂರನ್ನು ಹುಡುಕ್ತಾ ಇದೀವಿ. ನಾವೀ ಪ್ರೇತದಿಂದ ತಪ್ಪಿಸ್ಕೊಳ್ಳೋಕೆ ಒಂದೇ ದಾರಿ ಇರೋದು, ನಮ್ಮ ಉಸಿರನ್ನ ಹಿಡ್ಕೋಬೇಕು. ಇವತ್ತೊಳ್ಳೆ ಬೇಟೆ. ಮನುಷ್ಯನ್ ಘಮ ಬರ್ತಾ ಇದೆ. ಮನುಷ್ಯನ್ ಘಮ ಯಾಕೆ ನಿಂತೆ ಹೋಯ್ತು? ದೂರ ದೂರದ ತನಕನೂ ನರ ಮನುಷ್ಯನ್ ಸುಳಿವೇ ಇಲ್ಲ. ಯಾವ್ದೋ ಹೆಂಗ್ಸು ಸತ್ತಿರೋ ಅಕ್ರೂರನ್ ಹೆಣ ತಗೊಂಡು ಓಡ್ ಹೋಗಿದ್ದಾಳೆ. ಎಲ್ಲಿ ತನಕ ಓಡ್ತಾಳೆ? ಅವಳು ಎಲ್ಲಿಗೆ ಹೋದ್ರು ನನ್ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಪ್ರತಿಕ್ಷಣ ನಿನ್ನ ನಾಮಸ್ಮರಣೆ ಮಾಡಿದರೂ ನನ್ನಿಂದ ಇಂತಹ ಅನರ್ಥವಾಯಿತಲ್ಲ ಪ್ರಭು. ಕಣ್ಣಿದ್ದರೂ ನಾನು ಕುರುಡನಾದೆ. ನೀವು ಗೋಲೋಕದಿಂದ ಗೋಕುಲಕ್ಕೆ ಬಂದರೂ ನಾನು ಅಜ್ಞಾನಿ, ನಿಮ್ಮನ್ನು ಗುರುತಿಸಲೇ ಇಲ್ಲ. ನನ್ನ ಭಕ್ತಿ, ನನ್ನ ಜ್ಞಾನ, ನನ್ನ ಜೀವನ ಎಲ್ಲವೂ ವ್ಯರ್ಥವಾಯಿತು. ನಾನು ನನ್ನ ಪ್ರಭುವನ್ನೇ ಗುರುತಿಸದ ಮೇಲೆ ಧಿಕ್ಕಾರವಿರಲಿ ನನ್ನ ಜೀವನಕ್ಕೆ. ಓಂ ಭಗವತೆ ವಾಸುದೇವಾಯ ನಮಃ. ಓಂ ಭಗವತೆ ವಾಸುದೇವಾಯ ನಮಃ. ಋಷಿ ಗರ್ಗಾಚಾರ್ಯ